ನನಗೆ ಗೊತ್ತಿಲ್ಲ. ನಾವು ಶಿವಮೊಗ್ಗದಿಂದ ಕ್ಷುಲಕ ಕಾರಣಕ್ಕೆ ತಮ್ಮನಿಂದಲೇ ಅಣ್ಣನ ಕೊಲೆ. ಸಣ್ಣ ವಿಚಾರಕ್ಕೆ ತಮ್ಮನಿಂದಲೇ ಕೊಲೆಯಾದ ಅಣ್ಣ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಹೋಬಳಿ ನಂದಿಬಟ್ಟಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ನಂದಿಬಟ್ಟಲು ಕಾಲೋನಿಯಲ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಕೃಷ್ಣ ನಾಯಕ್ ಅಲಿಯಾಸ್ ಸಂತೋಷ್ ಎಂಬುವವರನ್ನು ಅವರ ಸ್ವಂತ ತಮ್ಮ ಯುವರಾಜ್ ನಾಯಕ್ ಕಬ್ಬಿಣದ ಪೈಪಿನಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಎಂದು ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಹೇಳಿಕೆ ನೀಡಿದ್ದಾರೆ. ಈ ಪ್ರಕರಣ ಲಿಂಗದಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಂದಿಬಟ್ಟಲು ಕಾಲೋನಿಯಲ್ಲಿ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಕೃಷ್ಣ ನಾಯಕ್ ಎಂಬುವರನ್ನು ಅವರ ಸ್ವಂತ ತಮ್ಮ ಯುವರಾಜ್ ನಾಯಕ್ ಕಬ್ಬಿಣದ ಪೈಪಿನಿಂದ ಹೊಡೆದು ಕೊಲೆ ಮಾಡಿದ್ದಾನೆ ಎಂದು ಮೃತನ ಸಹೋದರಿ ಹಾಗೂ ಸಂಬಂಧಿಕರು ದೂರು ದಾಖಲಿಸಿದ್ದಾರೆ. ನಿಮ್ಮ ಹೆಸರೇನು? ಲಕ್ಷ್ಮೀಬಾಯಿ. ಲಕ್ಷ್ಮೀಬಾಯಿ. ಯಾವ ಊರು ನಿಮ್ದು? ನಮ್ದು ಶಿವಮೊಗ್ಗ ಡಿಸ್ಟಿಕ್ ಮಂಡನಕೊಪ್ಪ ಹಳ್ಳಿ. ಅವ್ರ ಮನೆ ಇಲ್ಲಿ ನಂದಿಬಟ್ಲು ಕಾಲೋನಿ. ನಂದಿಬಟ್ಲು ಕಾಲೋನಿ. ಏನಾಯ್ತು ನಿನ್ನೆ ನಂದಿಬಟ್ಲು ಕಾಲೋನಿಲಿ? ಮೃತಪಟ್ಟಿದಾನಲ್ಲ ಕೃಷ್ಣ ನಾಯಕ ನಮ್ಮ ಅಣ್ಣ. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಟೈಮಿಗೆ ಅಣ್ಣ ತಮ್ಮ ಇಬ್ರು ಜಗಳ ಮಾಡ್ಕೊಂಡು ನಮ್ ತಮ್ಮ ರಾಡಿಂದ ಹೊಡೆದು ಏನ್ ವಿಚಾರಕ್ಕೆ ಜಗಳ ಮಾಡ್ಕೊಂಡಿದ್ರು ಅಣ್ಣ ತಮ್ಮ? ಅದು ಏನ್ ವಿಚಾರಕ್ಕಂತಾನೆ ನನಗೆ ಗೊತ್ತಿಲ್ಲ. ವಿಚಾರ ನನಗೆ ಗೊತ್ತಿಲ್ಲ. ನಾವು ಶಿವಮೊಗ್ಗದಿಂದ ಬಂದಿದ್ದೆ. ನಾವು 10-11 ಗಂಟೆ ಆಯ್ತು ನಾವು ಅಲ್ಲಿಂದ ಬರಕ್ಕೆ. ಇಲ್ಲಿ ಏನಾಗಿತ್ತು ಅಂತ ನೋಡಿದ್ರೆ ಆಗ್ಲೇ ನಮ್ಮ ಅಣ್ಣ ಮೃತಪಟ್ಟಿದ್ದು. ಅಲ್ಲ, ನೀವು ಶಿವಮೊಗ್ಗದಿಂದ ನಂದಿಬಟ್ಲು ಬಂದಾಗ ಏನೇನಲ್ಲಿ ಘಟನೆ ನೋಡಿದ್ರಿ ನೀವು? ನಮಗ್ ನೋಡಕ್ಕೆ ಬಿಟ್ಟಿಲ್ಲ ಸರ್. ಅಲ್ಲಿ ನಮಗ್ ನೋಡಕ್ಕೂ ಬಿಟ್ಟಿಲ್ಲ, ಮುಟ್ಟಕ್ಕೂ ಬಿಟ್ಟಿಲ್ಲ, ನಮಗ್ ಏನ್ ಮಾಡಕ್ಕೂ ಬಿಟ್ಟಿಲ್ಲ. ಅವ್ನ ಎಲ್ ಮಲ್ಗಿದ್ದ ಇವತ್ತು ಬೆಳಿಗ್ಗೆ ಅವ್ರು ಬಂದು ಇದ್ ಮಾಡ್ಕೊಂಡ್ ಆದ್ಮೇಲೆ ಅವ್ನ ಮಾಜೂರ್ ಆದ್ಮೇಲೆ ನಾವು ಅವ್ನಿಗೆ ಕರ್ಕೊಂಡ್ ಬಂದಿವಿ ಸರ್. ನಾವ್ ಅವ್ನಿಗೆ ಏನಾಗಿತ್ತು ಅಂತಾನು ನೋಡಿರ್ಲಿಲ್ಲ. ಮುಟ್ಟಕ್ ಬಿಟ್ಟಿಲ್ಲ ಸರ್. ಬಿಟ್ಟಿರ್ಲಿಲ್ಲ. ರುದ್ರ ನಾಯ್ಕ. ಯಾವ ಊರು ನಿಮ್ದು? ನಂದಿಬಟ್ಟಲು ಕಾಲೋನಿ. ನಂದಿಬಟ್ಲು ಕಾಲೋನಿ. ಈಗ ಮೃತ ಸಂತೋಷ್ ಏನಾಗ್ಬೇಕು? ಅವರು ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ. ದೊಡ್ಡಪ್ಪನ ಮಗ. ಅವ್ನು ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ. ಅಂದ್ರೆ ಮೃತ ಸಂತೋಷ್ ಚಿಕ್ಕಪ್ಪನ ಮಗ, ನೀವು ದೊಡ್ಡಪ್ಪನ ಮಗ. ಏನಾಯ್ತು ಘಟನೆ? ಏನಂತ ಗೊತ್ತಿಲ್ಲ ಸರ್. ಅವರು ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಇದು ಮಾಡ್ತಾರೆ. ನಮಗೆ ಫೋನ್ ಮಾಡಿ ಯಾರು ಹೇಳಿದ್ರು, ಈ ತರ ಜಗಳ ಮಾಡಿ ಅವನು ಸಂತು ಏನೋ ತಲೆಗೆ ರಾಡಿಂದ ಹೊಡೆದು ಮರ್ಡರ್ ಮಾಡಿದ್ದಾನೆ ಮದುವೆ ಅಂತ ಹೇಳಿದ್ರು. ಅಷ್ಟೇ 2 ವರ್ಷದಿಗೆ ಪೊಲೀಸರು ಎಲ್ಲ ಏನ್ ವಿಚಾರಕ್ಕೆ ಅಂತ? ಏನ್ ವಿಚಾರ ಅಂತ ಒಂದು ಹೊಡೆದಿದ್ದಾರೆ ರಾಡ್ನಿಂದ ಅಂತ ಹೇಳಿದ್ರಿ. ಈಗ ಇಂತ ವಿಚಾರಕ್ಕೆ ಅಂತ ಗೊತ್ತಾಗ ಏನ್ ವಿಚಾರ ಅಂತ ಗೊತ್ತಿಲ್ಲ ಸರ್. ಏನಂತದಿಲ್ಲ. ಅವ್ರದ್ದೇನು ಅಷ್ಟು ಒಡವೆ ಆಸ್ತಿ ಅದು ಇದು ಎಂತದ್ ಏನಿಲ್ಲ. ಸುಮ್ನೆ ಎಣ್ಣೆ ಇದು ಡ್ರಿಂಕ್ಸ್ ಜಾಸ್ತಿ ಆಗಿ ಹೊಡೆದಾಡಿದಾರ ಅಂತ ಊರೆಲ್ಲ ಮಾತಾಡ್ಕೊಂತಾರೆ. ಅದೇ ವಿಚಾರಕ್ಕೆ. ಅದೇ ಇವ್ರು ಕುಡಿತಾ ಇದಾರ? ಇವರು ಕುಡಿದ್ರು, ಅವರು ಕುಡಿದ್ರು, ಇಬ್ರು ಕುಡಿದ್ರು. ಅದೇ ವಿಚಾರಕ್ಕೆ ಒಬ್ರಿಂದ ಅವ್ರೇನ್ ಜಗಳ ಮಾಡಿಲ್ಲ. ಮೃತಪಟ್ಟವ್ರು ಸಂತೋಷ್ ಅವರು. ಇವರೇ ಏನೋ ಯಾರು ಹೊಡೆದಿದ್? ಯಾರು? ಯುವರಾಜ್ ಅಂತ. ಇವ್ರಿಗೂ ಅವ್ರಿಗೆ ಏನ್ ಸಂಬಂಧ? ಅಣ್ಣ ತಮ್ಮ, ಸ್ವಂತ ಅಣ್ಣ ತಮ್ಮ. ಸ್ವಂತ ಅಣ್ಣ ತಮ್ಮ. ಅಲ್ಲ, ಮನೇಲಿ ಏನಾದ್ರು ಜಗಳ ಏನಾದ್ರು ಆಗ್ತಾ ಇತ್ತಾ? ಏನಾದ್ರು ಏನಿರ್ಲಿಲ್ಲ ಸರ್. ಒಂದ್ ಸ್ವಲ್ಪ ದಿನ, ಒಂದು 15 ದಿನ, ಒಂದ್ ವಾರದ ಹಿಂದೆ ಅವ್ರ ತಾಯಿಗೇನೋ ಹೊಡೆದಿ ಇವ್ರ ಮನೇಲಿ ಇದ್ರು, ಇವ್ರು ಲಕ್ಷ್ಮೀಬಾಯಿ ಅವ್ರ ಮನೇಲಿ. ಅದೇ ಸುಮ್ನೆ ಅವನ ತರ ಕ್ರಾಕ್ ತರ ಸರ್. ಅವನು ಏನಂತ ನಂಗೆ ಗೊತ್ತಾಗಲ್ಲ. ಒಂದು ಸುಮ್ನೆ ಹೊಡಿತಾನೆ. ಏನ್ ವಿಚಾರ ಅಂತ ನಮ್ಗೆ ಗೊತ್ತಾಗಲ್ಲ ಸರ್. ಅವ್ರು ಹೊಡೆದು ಕಳ್ಸಿದಾರೆ ತಾಯಿಗೆ. ಅವ್ರ ತಾಯಿನೂ ಪಾಪ ಹುಷಾರಿಲ್ಲ, ತಲೆಗೆಲ್ಲ ಏಟ್ ಆಗುತ್ತೆ. ಅವ್ರೇನು ಕಂಪ್ಲೇಂಟ್ ಕೊಟ್ಟಿಲ್ಲ. ಅವಾಗ ಕಂಪ್ಲೇಂಟ್ ಕೊಟ್ಟಿದ್ರೆ ಹೆಂಗೋ ಇದಾಗೋದು. ಇವಾಗ ಕಂಪ್ಲೇಂಟ್ ಕೊಟ್ಟಿಲ್ಲ ಅವ್ರು. ಅವಾಗ ಕಂಪ್ಲೇಂಟ್ ಕೊಟ್ಟು ಅವ್ರಿಗೇನಾದ್ರು ಒಳಗ್ ಹಾಕ್ಸಿದ್ರೆ ಗೊತ್ತಾಗೋದು. ಇವಾಗ ಹಾಕ್ಸಿಲ್ಲಲ್ಲ. ಏನ್ ಅವರು ಕುಡ್ದಂತ ಟೈಮಲ್ಲಿ ಯಾವ್ದನ್ನ ಏನ್ ಮಾಡೋರು. ಇದನ್ನ ಮನೇಲಿ ಯಾರು ಕ್ವಶನ್ ಏನು ಮಾಡ್ತಾ ಇರ್ಲಿಲ್ವಾ? ಮನೇಲಿ ಯಾರು ಇರ್ಲಿಲ್ಲ, ಅವರೇ ಇದ್ರು. ಯಾರು ಇರ್ಲಿಲ್ಲ. ಅವ್ರ ತಂದೆ ತರ ಇದಾರೆ. ಇವ್ರ ಅಣ್ಣ ತಮ್ಮ, ಇವ್ರು ಇಷ್ಟು 3 ಜನ. ತಾಯಿಗೂ ಹೊಡೆದು ಕಳ್ಸಿದಾನೆ. ಅಣ್ಣ ತಮ್ಮ ಇಬ್ಬರೇ. ಅವ್ರಿಗೆ ಇವ್ರ ಅಣ್ಣರಿಗೆ ಮದ್ವೆ ಆಗಿದ್ಯಾ? ಯಾರು ಮದುವೆ ಆಗಿಲ್ಲ. ಅಣ್ಣಂಗ್ ಮದುವೆ, ತಮ್ಮಂಗ್ ಮದುವೆ ಆಗಿಲ್ಲ. ಇಬ್ರಿಗೂ ಮದುವೆ ಆಗಿಲ್ಲ. ಸರ್ ಹೇಳಿ ಸರ್, ಏನು ವಿಚಾರವಾಗಿ? ಅವ್ರ ತಂಗಿಗೆ ಹೆಣ್ಮಕ್ಳು ಸಾಕು. ಅವ್ರ ತಂಗಿ ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆಲ್ಲ ಹೋಯ್ತು, ಎಸ್ಟೇಟ್ ಕಡೆ ಕೂಲಿ ಮಾಡ್ಕೊಂಡ್ ಮಾಡಕ್ಕೆ. ಅಷ್ಟೊತ್ತಿಗೆ ಇವರೇ ತಂಗಿ ಮಕ್ಳಿಗೆ ಇವರೇ ಅಣ್ಣ ತಮ್ಮ ಇಬ್ಬರು ಸಾಕ್ತಾ ಇದ್ರು. ಅಣ್ಣ ತಮ್ಮ ಇಬ್ಬರು ಚೆನ್ನಾಗಿ ನೋಡ್ಕೊಂತ ಇದ್ರು. ಇವನು ಕೆಲಸ ಮುಗಿಸ್ಕೊಂಡ್ ಬಂದ ಸಂತೋಷ್ ಅನ್ನೋನು
ಮೃತಪಟ್ಟಿದ್ದಾನಲ್ಲ ಅವನು ಕೆಲಸ ಏನ್ ಮುಗಿಸ್ಕೊಂಡ್ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅವರು? ಟಿಂಬರ್ ಕೆಲಸ ಟಿಂಬರ್ ಕೆಲ್ಸಕ್ಕೆ ಹೋಗ್ತಾ ಟಿಂಬರ್ ಕೆಲ್ಸಕ್ಕೆ ಹೋಗ್ತಾರೆ. ಕೆಲಸ ಮುಗಿಸ್ಕೊಂಡ್ ಬಂದಾಗ ಇವು ಎದ್ದಾಳ್ರಿ ಮಕ್ಳ ಊಟ ಮಾಡೋಣ ಅಂತ ಕರೆದಿದ್ದಾರೆ. ಮಕ್ಳು ಮಲಗಿದಾರಲ್ಲ, ಒಬ್ಳು ದೊಡ್ಡವಳು ಇದ್ದಾಳೆ, ಯಾರ ಮಕ್ಳು ಅವರು? ಅವ್ರ ತಂಗಿ ಮಕ್ಳು. ತಂಗಿ ಮಕ್ಳು. ಎದ್ದಾಳ್ರಿ ಎಗ್ ರೈಸ್ ಊಟ, ಅಮ್ಮ ಇಲ್ವಲ್ಲ ಎಗ್ ರೈಸ್ ಕಬಾಬ್ ತಂದಿದ್ದೀನಿ ಊಟ ಮಾಡೋಣ ಅಂತ ಕರೆದಿದ್ದಾರೆ. ಇವ್ರು ಎದ್ದಿಲ್ಲ, ದೊಡ್ಡವಳು ಇದ್ದಾಳೆ ಸಣ್ಣ ಇದ್ದಾಳೆ, ಇದ್ದಾಳಪ್ಪ ಅಂತ ಹಿಂಗ್ ಮೇಲೆ ಎತ್ತಿದ್ದಾನೆ ಅವನು ಸಣ್ಣ ಮಗಳಿಗೆ. ಅವಳು ನಿದ್ದೆ ಕಣ್ಣಲ್ಲಿ ಹಂಗೆ ಇವನು ಸ್ವಲ್ಪ ಎಣ್ಣೆ ಹೊಡೆದ ರಪ್ಪ ಅಂತ ಕೆಳಗೆ ಬಿದ್ದಿದೆ, ರಪ್ಪ ಅಂತ ಕೆಳಗೆ ಬಿದ್ದಿದ್ದಾಳೆ. ಅದೇ ಕಾರಣ ಸರ್. ಅದೇ ಕಾರಣಕ್ಕೆ ಇವನ್ ಸಣ್ಣ ಮಾವ ಬಂದಲ್ಲ ಕೆಲಸ ಈಗ ಆ ಮುಗಿಸ್ಕೊಂಡು ಕಾರಣವಾಗಿ ಇಟ್ಕೊಂಡೆ ಅದೇ. ಮನೆಯಲ್ಲಿ ಎಲ್ಲ ಇದೇ ಇದೇ ವಿಚಾರಕ್ಕೆ ಹುಡುಗಿ ಯಾಕೆ ನೀನು ಹೊಡೆದೆ, ಇವ್ ಸಣ್ಣ ಹೊಡ್ತಾವ 1ನೇ ಕ್ಲಾಸ್ ಓದ್ತಿದ್ದಾಳೆ. ನನಗೆ ಈ ಸಂತು ಮಾವ ಎತ್ತಾಗ ಕೆಳಗೆ ಬಿದ್ಬಿಟ್ಟೆ, ಇಲ್ಲಿ ನೋವು ಆಗ್ತಿತ್ತೆ ಅಂತ ಹೇಳಿದಾಳೆ ಅವಳು ಸಣ್ಣ ಮಾವನ್ಗೆ. ಅದೇ ಕಾರಣಕ್ಕೆ ಇವನು ನೀನ್ ಯಾಕೆ ಅವಳಿಗೆ ಎತ್ತಕ್ಕೆ ಹೋದೆ, ಯಾಕೆ ಹೊಡೆದೆ ಅಂತ ಅದೇ ಕಾರಣ ಜಗಳ ಆಗಿ ಹತ್ಯೆ ಮಾಡಿದ್ರು. ಜಗಳ ಹತ್ಯೆ ಆಗಿದೆ.